ದೇವೇಗೌಡರ ಹೊಸ ಸ್ಟ್ರಾಟಜಿ ಏನ್ ಗೊತ್ತಾ? ಹಾಸನಕ್ಕೆ ಹೊಸ ಅಭ್ಯರ್ಥಿ ಯಾರು? ನ್ಯೂಸ್ 18 ರಿವೀಲ್ ಮಾಡ್ತಾ ಇದೆ ಈ ಒಂದು ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ. ಹಾಸನಕ್ಕೆ ಪ್ರಜ್ವಲ್ ಬದಲು ಸೂರಜ್ ರೇವಣ್ಣ. ಸೂರಜ್ಗೆ ಟಿಕೆಟ್ ನೀಡಲು ಚಿಂತನೆಯನ್ನ ನಡೆಸಲಾಗ್ತಿದೆ. ನ್ಯೂಸ್ 18ಗೆ ಲಭ್ಯವಾಗಿರುವಂತಹ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿ ಇದು. ಹಾಸನಕ್ಕೆ ಪ್ರಜ್ವಲ್ ಬದಲು ಸೂರಜ್ ರೇವಣ್ಣ ಅವರ ಹೆಸರು ಕೇಳಬರ್ತಿದೆ. ಸೂರಜ್ ರೇವಣ್ಣ ಅವರಿಗೆ ಟಿಕೆಟ್ ಅನ್ನ ಕೊಡಬೇಕು ಅನ್ನೋ ಒಂದು ಚಿಂತನೆ ಆಗ್ತಿದೆ. ನ್ಯೂಸ್ 18ಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗಿರುವಂತಹ ಮಾಹಿತಿ. ಸಿಎಂ ಕಾರ್ಯಕ್ರಮದಿಂದ ಕೂಡ ಪ್ರಜ್ವಲ್ ರೇವಣ್ಣ ದೂರ ಉಳಿದಿದ್ರು. 4 ಬಾರಿ ಹಾಸನಕ್ಕೆ ಬಂದರೂ ಕೂಡ ಪ್ರಜ್ವಲ್ ಅತ್ತ ಸುಳಿಲಿಲ್ಲ. ಈ ಸಮಯದಲ್ಲಿ ಇದ್ದಂತವರು ಸೂರಜ್ ಮಾತ್ರ. ಅಪ್ಪನ ಕ್ಷೇತ್ರವನ್ನ ಸೂರಜ್ ಅವರೇ ನೋಡ್ಕೊಳ್ತಿರೋದು ಈಗ ಗೊತ್ತಾಗ್ತಾ ಇದೆ. ಈಗ ಹಾಸನ ಜಿಲ್ಲೆಯಲ್ಲಿ ಪಕ್ಷದ ಹೊಣೆಯನ್ನ ಕೂಡ ಅವರಿಗೆ ಹೊರಿಸಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ದೊಡ್ಡಗೌಡರು ಬಂದಿದ್ದಾರೆ ಅನ್ನೋದು. ಜಿಲ್ಲೆಯ ಉಸ್ತುವಾರಿಯನ್ನ ವಹಿಸಿಕೊಂಡಿದ್ದಾರೆ ಸೂರಜ್. ಹಾಗಾಗಿ ಅವರಿಗೆ ಟಿಕೆಟ್ ಅನ್ನ ನೀಡಲಾಗುತ್ತಾ ಅನ್ನೋದು. ಸೂರಜ್ ಕಣಕ್ಕಿಳಿಸೋದಕ್ಕೆ ದೇವೇಗೌಡರು ಪ್ಲಾನ್ ಮಾಡ್ತಿದ್ದಾರೆ. ಇದರಿಂದ ಕಾಂಗ್ರೆಸ್ನ ಬೆಂಬಲ ಕೂಡ ಸಿಗುತ್ತೆ. ಈ ಲೆಕ್ಕಾಚಾರದಿಂದ ಸೂರಜ್ ಅವರಿಗೆ ಅವಕಾಶವನ್ನ ಕಲ್ಪಿಸಲಾಗಿದೆಯಾ ಅನ್ನೋದು. ಈಗ ಪ್ರಜ್ವಲ್ ರೇವಣ್ಣ ಅವರಿಗೆ ಟಿಕೆಟ್ ಫಿಕ್ಸ್ ಅಂತ ಆಲ್ಮೋಸ್ಟ್ ಈಗ ನಿರ್ಧಾರಕ್ಕೆ ಬರಲಾಗಿತ್ತು. ಸ್ವತಃ ದೇವೇಗೌಡರೇ ಇದಕ್ಕೆ ಒಲವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಈಗ ಸೂರಜ್ ರೇವಣ್ಣ ಹೆಸರು ತೇಲಿ ಬರ್ತಾ ಇದೆ. ನಮ್ಮ ಹಾಸನ ಪ್ರತಿನಿಧಿ ಅಶೋಕ್ ಮಾಹಿತಿಯನ್ನು ಕೊಡ್ತಾರೆ. ಅಶೋಕ್, ಇದೀಗ ಹೊಸದಾದಂತಹ ಹೆಸರು ಸೂರಜ್ ರೇವಣ್ಣ, ಏನಿದು? ಅವಿನಾಶ್, ಏನಂದ್ರೆ ಪ್ರಜ್ವಲ್ ರೇವಣ್ಣ ಸ್ಪರ್ಧೆಗೆ ಕಾಂಗ್ರೆಸ್ನ ಏನು ಇಲ್ಲಿ ಹಾಸನ ಜಿಲ್ಲಾ ನಾಯಕರು ಒಂದು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಪ್ರಜ್ವಲ್ ರೇವಣ್ಣ ಏನಾದ್ರು ಸ್ಪರ್ಧೆ ಮಾಡಿದ್ರೆ ನಾವು ನಮ್ಮ ಬೆಂಬಲವನ್ನ ಕೊಡೋದಿಲ್ಲ, ದೇವೇಗೌಡರು ಸ್ಪರ್ಧೆ ಮಾಡಿದ್ರೆ ಮಾತ್ರ ನಾವು ಬೆಂಬಲವನ್ನ ಕೊಡ್ತೇವೆ ಅನ್ನುವಂತ ಬಹಿರಂಗವಾದಂತಹ ಹೇಳಿಕೆಯನ್ನ ನೀಡಿದ್ರು ಮಾಜಿ ಸಚಿವ ಎ ಮಂಜುರವರು. ಇದರ ಬೆನ್ನಲ್ಲೇ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಒಂದೇ ಕಲ್ಲಿನಲ್ಲಿ 2 ಅಕ್ಕಿ ನೋಡಿದ್ರೆ ಅಂತಾನೆ ಹೇಳ್ಬೋದು. ಒಂದ್ ಕಡೆ ಕಾಂಗ್ರೆಸ್ನ ಬೆಂಬಲ ಸಿಕ್ಕಂತಾಗ್ಬೇಕು, ಮತ್ತೊಂದ್ ಕಡೆ ಜೆಡಿಎಸ್ಗೆ ಯಾವುದೇ ಡ್ಯಾಮೇಜ್ ಆಗಬಾರ್ದು, ಜೆಡಿಎಸ್ ಅಭ್ಯರ್ಥಿ ಗೆಲ್ಬೇಕು ಅನ್ನುವಂತ ಲೆಕ್ಕಾಚಾರಕ್ಕೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಬಂದಿರುವಂತದ್ದು. ಈಗ ಸಚಿವ ಎಚ್ ಡಿ ರೇವಣ್ಣರ ಹಿರಿಯ ಪುತ್ರ ಡಾಕ್ಟರ್ ಸೂರಜ್ ರೇವಣ್ಣ ಒಳನಕ್ಷತ್ರ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ರು. ಆದ್ರೆ ಈಗ ಅವರನ್ನ ಅಭ್ಯರ್ಥಿಯನ್ನ ಮಾಡ್ಲಿಕ್ಕೆ ಏನು ಹಾಸನ ಕ್ಷೇತ್ರದ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಯನ್ನ ಮಾಡ್ಲಿಕ್ಕೆ ಭಾರಿ ಪ್ಲಾನ್ ಅನ್ನ ನಡೆದಿರುವಂತಹದ್ದು. ದೇವೇಗೌಡರು ಕೂಡ ಈಗಾಗಲೇ ಒಂದು ಸುತ್ತಿನ ಮಾತುಕತೆಯನ್ನ ಮಾಡಿದ್ರೆ ಅನ್ನುವಂತ ಬಲ್ಲ ಮೂಲಗಳ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರೋದು. ಇದಕ್ಕೆ ಪೂರಕವಾಗಿ ಕಳೆದ 15 ದಿನಗಳಿಂದ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಹಾಸನಕ್ಕೆ 4 ಬಾರಿ ಹಾಸನಕ್ಕೆ ಬಂದಿದ್ದಾರೆ. 4 ಬಾರಿ ಹಾಸನಕ್ಕೆ ಬಂದ್ರು ಕೂಡ ಪ್ರಜ್ವಲ್ ರೇವಣ್ಣ ಯಾವುದೇ ವೇದಿಕೆಯಲ್ಲಾಗ್ಲಿ ಅಥವಾ ಇಲ್ಲಿ ಪಕ್ಷದ ಕಾರ್ಯಕರ್ತರ ಹತ್ರ ಆಗಲಿ ಯಾವುದೇ ಕಾರಣಕ್ಕೂ ಈ ಕಡೆ ಸುಳಿಯಲಿಲ್ಲ. ಆದ್ರೆ ಈಗ ಓಡಾಡ್ತಿರುವಂತವರು ಸೂರಜ್ ರೇವಣ್ಣ ಅವರು. ಸೂರಜ್ ರೇವಣ್ಣರನ್ನ ವೇದಿಕೆಯನ್ನ ನಿಲ್ಲಿಸಿ ಅವರು ಎಲ್ಲಾ ಇಡೀ ಹಾಸನದಲ್ಲಿ ಏನು ಸಿಎಂ ಯಾವ್ಯಾವ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ, ಪಕ್ಷದ ಕಾರ್ಯಕ್ರಮದಲ್ಲಿ ಎಲ್ಲಾ ಕಾರ್ಯಕ್ರಮಗಳು ಕೂಡ ಭಾಗವಹಿಸುವ ಮೂಲಕ ಅವರನ್ನ ಟಿಕೆಟ್ ಅನ್ನ ನೀಡಲಿಕ್ಕೆ, ಜೊತೆಗೆ ಕಾರ್ಯಕರ್ತರಿಗೆ ಎಲ್ಲಾ ಕಾರ್ಯಕರ್ತರು ಕೂಡ ಪರಿಚಯವನ್ನ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು. ಈ ನಿಟ್ಟಿನಲ್ಲಿ ನಾವು ನೋಡುವಂತದ್ದಾದ್ರೆ ಸೂರಜ್ ರೇವಣ್ಣರೇ ಅಭ್ಯರ್ಥಿ ಆಗುವಂತ ಎಲ್ಲಾ ಸಾಧ್ಯತೆ ಇದೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಅಶೋಕ್.